ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ರಾಜ್ ಲಾಗ್ಸ್. ಹೆಂಗದೀರಿ ಎಲ್ಲರೂ? ಇದು ಸಂಡೇ ಲಾಗ್ಸ್ ರೀ. ಇವತ್ತು ಏನೇನಾಯ್ತು ಅಂತ ನೋಡೋಣ. ಇವತ್ತು ಏಳುವರೆ ಆಗೈತ್ರಿ. ಹೊರಗಿನ ಲೈಟು ನಾನು ಹಚ್ಚಿಲ್ಲ, ಹಂಗೆ ಹೋಗ್ಬಿಟ್ಟಿದ್ನಿ. ಜನವರಿ ಫೆಬ್ರವರಿ ಹೇಳಿ ಕಾಪಿ ಬಂತಲೇ ಇವತ್ತು 8:47 ಆಗೈತ್ರಿ. ಇನ್ನು ಈಗ ನಾ ಬೆಳಿಗ್ಗೆ ಮಾರ್ನಿಂಗ್ ನಾಷ್ಟಕ್ಕೆ ನಾಟಿ ಸ್ಟೈಲ್ ಪಲಾವ್ ಮಾಡತ್ತೀನಿ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಹೆಂಗೆ ಮಾಡೋದಂತ ನೋಡೋಣ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲಿ ನಾ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಪುದೀನ ಹಾಕ್ಕೊಳತ್ತೀನಿ ಮತ್ತು ಕೊತ್ತಂಬರಿ ಹಾಕ್ಕೊಳತ್ತೀನಿ. ಇಲ್ಲಿ ಸ್ವಲ್ಪ ಜೀರಿಗೆ, ಒಂದು ಚಕ್ಕೆ, ಒಂದು ಏಲಕ್ಕಿ, 2 ಲವಂಗನ ಸೇರಿಸ್ಕೊಳತ್ತೀನಿ. ಒಂದು 4-5 ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದನ್ನು ನೋಡಿರಿ. ಈಗ ಇಲ್ಲಿ ಕುಕ್ಕರ್ ಇಟ್ಕೊಂಡು ಇದಕ್ಕೊಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ್ಮೇಲೆ ಪುಲಾವ್ ಸ್ಪೈಸಸ್ ಹಾಕ್ಕೊಳತ್ತೀನಿ ನೋಡಿರಿ. ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಳತ್ತೇನೆ ರೀ. ಈಗ ಇದನ್ನು ಎರಡು ನಾವು ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಸೇರಿಸ್ಕೊಳತ್ತೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಸೇರಿಸ್ಕೊಳತ್ತೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಿಮ್ಗೆ ಯಾವ ತರಕಾರಿ ಬೇಕಿಲ್ಲ ಆ ತರಕಾರಿನ ಸೇರಿಸ್ಕೋಬೋದು ರೀ. ನಾನು ಕ್ಯಾರೆಟ್, ಆಲೂಗಡ್ಡೆ ಅಷ್ಟೇ ಸೇರಿಸ್ಕೊಳತ್ತೀನಿ. ಈಗ ಇದನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ನಾನು ನೀರು ಹಾಕ್ಕೊಳತ್ತೀನಿ ರೀ. ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳತ್ತೀನಿ. ಆಮೇಲೆ ಅಕ್ಕಿ ಸೇರಿಸ್ಕೊಳತ್ತೀನಿ ನೋಡಿರಿ. ನೀವು ಯಾವ ವಾಟೆಯಲ್ಲಿ ಗ್ಲಾಸ್ಲಿ ಅಕ್ಕಿ ತೊಗೊಂಡಿರ್ತಿರಲ್ಲ ಅದ್ರದ್ದು 2ರಷ್ಟು ನೀರು ಹಾಕ್ಕೋಬೇಕು. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ 2 ವಿಜಿಲ್ ಮಾಡಿಸ್ಬೇಕು ರೀ. 2 ವಿಜಿಲ್ ಆದರೆ ರೈಸ ಪರ್ಫೆಕ್ಟ್ ಆಗಿರ್ತೈತಿ ನೋಡಿರಿ. ಈಗ ಓಪನ್ ಮಾಡಿ ತೋರ್ಸತ್ತೇನೆ ನಿಮಗೆ, ನೋಡತ್ತಿರ್ಬೋದು ನೀವು. ನೋಡಿರಿ ಎಷ್ಟು ಮಸ್ತ್ ಆಗೈತೆ ಅಂಥೇಳಿ. ಒಂದು ಸತಿ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಸಂಜೆ ಕಡೆ ನಾವು ಡೈಲಿ ಯಾವಾಗಲೂ ಅಲ್ಲಿ ವಾಕಿಂಗ್ ಮಾಡೋಕೆ ಹೋಗ್ತೀವಿ. ವಾಕಿಂಗ್ ಮಾಡೋಕೆ ಬರ್ತಾರೆ ರೀ. ನಾನಂತೂ ವಾಕಿಂಗ್ ಮಾಡೋಕೆ ಹೋಗಂಗಿಲ್ಲ, ಸುಮ್ಮನೆ ಕುಂಡ್ರಾಕೆ ಹೋಗ್ತೇನೆ. ವಾಕಿಂಗ್ ಮಾಡಿ ಬಂದಮೇಲೆ ಏನಾಯ್ತಂತ ಹೇಳ್ತೇನೆ ಬರ್ರಿ. ನಮ್ಮ ಮನೆಯವರ ನಾವು ವಾಕಿಂಗ್ ಹೋಗಿದ್ದವ್ರಿಗೆ ಯಾವುದೋ ಪೇಷಂಟ ಫೋನ್ ಮಾಡಿರಂತ. ಅರ್ಜೆಂಟ್ನಾಗ ಕೀಲಿ ಹಾಕ್ಕೊಂಡು ಕೀಲಿಕಾಯಿ ತೊಗೊಂಡು ಹೋಗ್ಬಿಟ್ಟಾರ್ರಿ. ನಾನು ಸಾನು ಇಬ್ಬರು ಹೊರಗೆ ಕುಂತು ಬಿಟ್ಟೇವಿ. ಅರ್ಧ ತಾಸು ಆತ್ರಿ ಈಗ ನಾವು ಹೊರಗೆ ಕುಂತ. ಇನ್ನೂ ಬರವಾರು. ಇನ್ನು ಎಷ್ಟೊತ್ತು ಹೊರಗೆ ಕುಂಡಿರ್ಬೇಕೋ ಗೊತ್ತಿಲ್ಲ. ಏಳುವರೆ ಆಗೈತೆ ರೀ. ಹೊರಗಿನ ಲೈಟು ನಾನು ಹಚ್ಚಿಲ್ಲ, ಹಂಗೆ ಹೋಗ್ಬಿಟ್ಟಿದ್ನಿ. 7:30 ಆಗೈತಿ, ಇನ್ನೂ ಬಂದಿಲ್ಲ ನೋಡ್ರಿ. ನಾನು ಸಾನು ಇಬ್ಬರು ಕುಂತು ಕಾಪಿ ಬರ್ತೀನಿ ನಾನು ಕಾಪಿ ಬರ್ತೀನಿ. ಸಾನು ಒಂದು ಹಾಡು ಹಾಡು. ಹಾಂ ಹಂಗೆ ಕಾಡತಿ ಚಂದಿಗೆ ಹಾಡ್ಲ. ಮತ್ತು ಬೇರೆ ಹಾಡು ಬರಲ್ಲ ನಿಂಗೆ? ಅಷ್ಟೇ ಬರ್ತೈತಿ. ಅಯ್ಯೋ ಪಾಪ. ಜನವರಿ ಫೆಬ್ರವರಿ ಹೇಳಿ. ಸೋಮವಾರ ಮಂಗಳವಾರ ಹೇಳು. ಅಲ್ಲೊಂದು ಕಾಪಿ ಬಂತಲೇ.
ಅಲ್ಲೋಡ್ ಗೇಟ್ ಅಂತಕ್ಕ ಸಣ್ಣ ಮಳಿ ಬರತೈತಿ ಸುಳ್ಳು ಹೇಳ್ಬ್ಯಾಡ ನೀ ಬರಾತೈತಲ್ಲಿ ಅಲ್ಲಿ ಹೋಗಿ ನಿಂತು ನೋಡಿ ಬರೋಗು ಅಲ್ಲಿ ಹೋಗಿ ನಿಂತು ನೋಡಿ ಬರೋ ರೋಡ್ನ್ಯಾಗ ಕರ್ಕೊಂಡು ಹೋಗ್ತಾನೆ ಹೋಗಲ್ಲಿ ಹೋಗು ಮತ್ತೆ ಬರಾಕತ್ತಿತ್ತಂದ್ರೆ ಬಡಿತೆ ನೋಡಿ ಮತ್ತೆ ನಾ ಬರಾತೈತಿ ಬರಾತಿಲ್ಲ ಹಾಂ ಬರಾತೈತಿ ಇಲ್ಲ ತಾಸು ಕುಂತ ಬ್ಯಾಸರಾತ್ರಿ ಅದಕ್ಕೆ ಈಗ ನಾನು ಸಾನು ಬೇಕ್ರಿ ಕಡೆ ಹೊಂಟೇವಿ ಒಂದು ಎಗ್ ಪಪ್ಸ್ ತೊಗೊಂಡು ರೀ ಅದನ್ನ ತಿಂದ ಮತ್ತೇನು ಬೇಕಲ್ಲ ಅದನ್ನು ತೊಗೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದು 10 ನಿಮಿಷ ಬರ್ತಾನೆ ಗಪ್ಪ ಅಂದರು ನೋಡ್ರಿ ಇಲ್ಲಿ ಬೇಕ್ರಿ ಅಂತ ಕುಂತ ಆತು ನಾವ ಇವನ್ನ ಇಲ್ಲೇ ತಿನ್ಕೊಂತ ಕುಂತ್ಬಿಟ್ಟು ನೋಡ್ರ ಮಳಿ ಬರತೈತಿ ಇನ್ನು 10 ನಿಮಿಷಗಪ್ಪ ಅಂತ ಹೇಳಾಕತ್ತಿ 2 ತಾಸು ಆತ್ರಿ ಮಹೇಶ 7 ಗಂಟೆಯಿಂದ ಹೊರಗೆ ಕುಂತವ್ ನೋಡ್ರಿ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 8:47 ಆಗೈತ್ರಿ ಇನ್ನೂ ಇಲ್ಲೇ ಅದ ನೋಡ್ರಿ ಬರ್ತಾರ ಅಂತ ಹೇಳಿ ಕುಂತ ನಮಗೂ ಬ್ಯಾಸರಾತ್ರಿ ಇಲ್ಲೇ ಬೇಕ್ರಿ ಅಂತ ಕುಂತ ಅರ್ಧ ತಾಸು ಆದ್ರೆ ನಾವೀಗ ಇನ್ನೂ ಬರುವಾರ ನಮ್ಮ ಮನೆಯವ್ರು ಬಂದಿದ್ದು 9 ಗಂಟೆಗೆ ರೀ ಹಂಗೆ ಏನಾರ ಪಾರ್ಸಲ್ ತೊಗೊಂಡು ಹೋಗ್ಬಿಡುನ್ ಬಾ ಅಂತ ಹೋಟೆಲ್ಗೆ ಬಂದ ಪಾರ್ಸಲ್ ತೊಗೊಂಡು ಬಂದು ರೀ ಆಮೇಲೆ ಮನೆಗೆ ಬರೋದಕ್ಕೆ 9:30 ಆಗಿತ್ತು ಮತ್ತು ನಮ್ಮ ಸಾನು ಅವ್ರ ಪಾಪ ಬರೋಣ ಅವ್ರ ಕಡೆಯಿಂದ ಐಸ್ ಕೇಕ್ ಕೊಡಿಸ್ಕೊಂಡು ಬಂದರು ಇವತ್ತಾಗಿದ್ದು ನಮ್ಮ ಪರಿಸ್ಥಿತಿ ಹಿಂಗೆ ನೋಡ್ರಿ 2 ತಾಸು ಹೊರಗೆ ಕುಂತಿದ್ದು ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ನೀವೇನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್